ನೋಡ್ರಪ್ಪ, ನೋಡಿ ಮುಳ್ಳಯ್ಯನಗಿರಿ 8 ಕಿಲೋಮೀಟ್ರ್ ಹಾಕಿದರೆ, ಸೀತಾಯನಗಿರಿನೂ ಹಾಕಿದರೆ. ಅದು ಎಷ್ಟು ಕಿಲೋಮೀಟ್ರ್ ನೋಡಿಲ್ಲ. ಓ ಇಲ್ಲಿ ಲೆಫ್ಟ್ ತಗೋಬೇಕು. ಎಸ್ ನೋಡಿ, ಇಲ್ಲಿಂದ ನಾನು ಮುಳ್ಳಯ್ಯನಗಿರಿ ತನಕ ವಿಡಿಯೋ ಪ್ರಸಾರ ಮಾಡ್ತೀನಿ. ಈ ಡೌನಿಂದ ನೋಡಿ ಬೆಟ್ಟ ಏನು ಸೂಪರಾಗಿದೆ. ದಯವಿಟ್ಟು ಕೂಡಲೇ ಪ್ರತಿಯೊಬ್ಬರು ನೋಡಿ, ಸೀತಾಯನಗಿರಿ ಬಂದು 4.50, ಮುಳ್ಳಯ್ಯನಗಿರಿ ಬಂದು 750. ಹಾಗೆ ಈ ನಮ್ಮ ದತ್ತಾತ್ರೇಯಗೆ ಹೋಗ್ಬೋದು. ಸೊ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋಗೆ ಈಗಲೇ ಕೂಡಲೇ ಒಂದು ಲೈಕ್ ಹಾಕ್ಕೊಡ್ರಪ್ಪ. ಇಲ್ಲಿಂದ ಏನೋ ತಿರುವುಗಳು ಶುರುವಾಗುತ್ತೆ. ಹಾಗೆ ಇಲ್ಲಿಂದ ಏನು ಹಬ್ಬಿದೆ, ಅರ್ಥ ಆಯ್ತಾ? ಸೊ ಭಾಳ ಕೇರ್ಫುಲ್ಲಾಗಿ ಏನೋ ಡ್ರೈವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇರಲಿ, ದಯವಿಟ್ಟು ಒಂದು ಲೈಕ್ ಹಾಕ್ಬಿಡಿ, ಒಂದು ಕಮೆಂಟ್ ಹಾಕ್ಬಿಡಿ, ಒಂದು ಶೇರು ಮಾಡಿಬಿಡಿ. ಇಲ್ಲಿಂದ ಆ ಪೀಕ್ ಏನಿದೆ ಅಲ್ಲಿ ತನಕನೂ ಹೋಗ್ತೀನಿ. ವಿಡಿಯೋ ಪ್ಲೇ ಮಾಡಿದ್ದೀನಿ. ಮುಂದೆ ಸುಂದರವಾದ ವ್ಯೂ ಸಿಗುತ್ತೆ ಬಂಧುಗಳೇ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಮುಂದೆ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಸಹಕರಿಸಿ. ಇಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ತುಂಬ ವೇಗವಾಗಿ ಹೋಗ್ಬಿಟ್ರೆ ನಾವೇನು ನೋಡ್ದಾಗಲ್ಲ ಅಲ್ವರಾ? ಎಸ್ ನೋಡಿ, ಏನು ಬ್ಯೂಟಿಫುಲ್ ವ್ಯೂ ಇದೆ ಅಂದರೆ ನೋಡಿ. ಈಗ ಹತ್ತಾ ಇದ್ದೀವಿ ಬಂಧುಗಳೇ. ಸೊ ಹೋಗ್ತಾ ಆ ಬೆಟ್ಟ ಗುಡ್ಡಗಳ ಸೌಂದರ್ಯ ಕಣ್ಣು ಮನ ಸೆಳೀತದೆ, ಅರ್ಥ ಆಯ್ತಾ? ಸೊ ಮುಳ್ಳಯ್ಯನಗಿರಿ, ಹಾಗೆ ಏನೋ ಬಾಬಾ ಬುಡ್ಡನಗಿರಿ ಅಂದರೆ ದತ್ತಾತ್ರೇಯ ಅಂತ ಹೇಳ್ತಾರೆ. ಸೊ ಅದು ಮತ್ತೆ ಹೆಬ್ಬೆ ಫಾಲ್ಸ್ ಮತ್ತು ಕಲ್ಲತ್ಗಿರಿ ಫಾಲ್ಸು, ಇದಿಷ್ಟು ಕೆಮ್ಮಣ್ಣಗುಂಡಿ ಪಕ್ಕ ಇರ್ತಕ್ಕಂಥದ್ದು. ಇದಿಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಬರಬೇಕಾದ್ರೆ ಸರಿಯಾಗಿ ಇಟ್ಕೊಂಬರ್ಬೇಕು. ದುಡ್ಡನ್ನ, ಯಾಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಖರ್ಚಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಇನ್ನೇನೂ ಇಲ್ಲ ಅಷ್ಟೇ. ಎಲ್ಲ ಸುಂದರವಾದ ತಾಣಗಳ ವೀಕ್ಷಣೆ ಪಡಿಬೇಕು. ಆಮೇಲೆ ಶಿವ ಹೇಳ್ದಂಗೆ ಕೇಳಬೇಕು. ಶುರುವಾಯ್ತು ನೋಡ್ರಿ. ನಮ್ಮ ಚೆಲುವ ಚಿಕ್ಕಮಗಳೂರು ಪ್ರವಾಸಿ ತಾಣಗಳ ಸುಂದರ ತಾಣ ಕಣ್ಣು ಮನ ಸೆಳೀತದೆ. ಸೊ ಈ ವಿಡಿಯೋನ ಅದೇನೋ ಸೀತಾಯನಗಿರಿನ ಅದು ಅಲ್ಲಿ ತನಕ ಎಂಡ್ ಮಾಡ್ತೀನಿ. ಮತ್ತು ಸೀತಾಯನಗಿರಿಯಿಂದ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ಆ ಬಸ್ಸು ಕಾರು ಎರಡು ಮುಂದಕ್ಕೆ ಕೊಂಟೋಗ್ಬಿಟ್ಟಿರು. ನೋಡ್ರು ಅಪ್ಪ, ಅಣ್ಣಂದ್ರ, ತಮ್ಮಂದ್ರ, ನೋಡ್ಕೊಳ್ರಪ್ಪ. ನಮ್ಗೆ ಈ ಥರ ಜಾಗಗಳಂದ್ರೆ ಪಂಚ ಪ್ರಾಣ ಸ್ವಾಮಿ. ಮುಂದೆ ಹೋಗಲ್ಲೋ, ಇಲ್ಲೇ ಏನಯ್ಯ ತೋರಿಸ್ತೀಯ ನೀನು ಅಂದ್ಬಿಡಿ. ನಾನು ನೋಡಿದ್ರೆ ಅಲ್ಲೊಂದ್ಗಳಿಗೆ ಕಳೆದೋಗ್ಬಿಡ್ತೀನಿ. ಹಂಗೆ ನನ್ನ ಮೆಂಟಾಲಿಟಿನೇ ಹಂಗೆ. ದಯವಿಟ್ಟು ಬೈಕೊಂಬೇಡಿ. ಸೊ ಇವತ್ತು ನಾನು ಏನು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಡಿಸ್ಟಿಕ್ ಏನಿದೆ, ಈ ಪ್ರವಾಸಿ ತಾಣದ A to Z ಅಪ್ಡೇಟ್ ಆಗ್ತೀನಿ. ಅಂದರೆ ನಾವು ಹಾಕಿದ್ರೆ ಯಾವ ಥರ ಇರುತ್ತೆ ಅಂದರೆ ಫುಲ್ ಎಲ್ಲ ಕವರ್ ಮಾಡಿಬಿಡ್ತೀನಿ, ಒಂದು ಬಿಟ್ಕೊಡಲ್ಲ. ಕೆಲವರು ಮಾಡಿದ್ದಾರೆ ವಿಡಿಯೋಗಳು, ನಾವು ನೋಡಿದ್ದೀವಿ. ಬಟ್ ಅದು ಹೆಂಗೆ ಅಂದರೆ ಶಾರ್ಟಾಗಿ ಸ್ವೀಟಾಗಿ ಮಾಡಿಬಿಡ್ತಾರೆ ಅವರು. ಸಖತ್ತಾಗಿ ವ್ಯೂಸ್ ಬರ್ಬೇಕು ಅವ್ರಿಗೆ, ಈ ಥರ ಮಾಡ್ತಾರೆ. ನಂದು ಹಂಗಲ್ಲ, ತಳಕು ಬಳಕಿಲ್ಲ, ನೇರ ನೋಡಿ. ಓಹೋ, ಬರ್ಬೋದವರು. ಏನು?
ಹೋಗ್ಬೋದು. ಭಯ ಭಯ. ನೋಡ್ಕೊಳ್ರಪ್ಪ, ಮುಳ್ಳಯ್ಯನಗಿರಿ ಪ್ರವಾಸಿ ತಾಣದ ಕಣ್ಣು ಮನ ಸೆಳೆಯುವ ನೋಟ. ಇಷ್ಟು ಸ್ಪಷ್ಟವಾಗಿ ಯಾರೂ ವಿಡಿಯೋ ಮಾಡೋಕ್ಕೆ ಸಾಧ್ಯ ಇರಲ್ಲ. ನೀವು ಬೇಕಾದ್ರೆ ಗಮನಿಸಿ, ನಾನು A to Z ಅಪ್ಡೇಟ್ ನೀಡ್ತೀನಿ. ಅಂದರೆ ಲೆಂತ್ ಆಗುತ್ತೆ ವಿಡಿಯೋಗಳು, ತುಂಬ ಲೆಂತ್ ಇರ್ತವೆ ವಿಡಿಯೋಗಳು. ಬೈಕೊಂಬೇಡಿ ಅಷ್ಟೇ ನಾನು ಹೇಳೋದು. ಸೊ ಏನ ಮರಿ ಇಷ್ಟು ಉದ್ದ ಮಾಡ್ತಿದ್ದೆ ವಿಡಿಯೋನ ಅನ್ಕೊಂಬೇಡಿ. ಸೊ ಮುಳ್ಳಯ್ಯನಗಿರಿ ಹತ್ತುತ್ತಾ ಇದ್ದೀವಿ. ಬಳಸಬೇಕು 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 ಅಲ್ವರಾ. ಬಟ್ ರೋಡ್ ಮಾತ್ರ ಚಿಂದ್ಯ ಮಾಡೋರ್ಯಾಕಪ್ಪ. ಇದು ನಿಜವಾಗ್ಲೂ ನಮ್ಮ ಕರ್ನಾಟಕ ಅಂದಂಗೆ ಆಯ್ತದೆ. ಯಾಕೆಂದರೆ ಆವ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕ್ಷೇತ್ರ ಒಂದು ಒಳ್ಳೆ ಪ್ರವಾಸಿ ತಾಣ, ಇಂಪ್ರೂವ್ಮೆಂಟ್ ಇಲ್ಲ, ಕಡಿಮೆ ಇಂಪ್ರೂವ್ಮೆಂಟ್, ಏನು ಮಾಡೋಕ್ಕಾಗಲ್ಲ. ಒಂದು ರಸ್ತೆ ವ್ಯವಸ್ಥೆ ಕೊಡೋಲ್ಲ ನೆಟ್ಗೆ, ಏನು ಮಾಡೋದು? ಈಗ ನಮ್ಮ ಕೇಗುಡಿ ಫಾರೆಸ್ಟು, ಬಿಯರ್ ಹಿಲ್ಸು ಅವೆಲ್ಲ ರಸ್ತೆ ಚೆನ್ನಾಗಿಲ್ಲ, ಅರ್ಥ ಆಯ್ತಾ? ಅದೆಲ್ಲ ಅಭಿವೃದ್ಧಿ ಪಡಿಸ್ಬೇಕಾಗತ್ತೆ. ಯಾಕೆ ನಮ್ಮ ಮಹದೇಶ್ವರ ಬೆಟ್ಟ ರಸ್ತೆನೇ ನೆಟ್ಗಿರಲಿಲ್ಲ, ಅದೆಷ್ಟೋ ವರ್ಷಗಳ ನಂತರ ಡಾಂಬರೀಕರಣ ಮಾಡಿದ್ದಾರೆ. ಸೊ ಇದೆಲ್ಲ ಗಮನಿಸಿದಾಗ ನೋಡಿ, ಹೇಗಿದೆ ಇದೆಲ್ಲ ಒಂದು ವ್ಯೂ ಪಾಯಿಂಟು. ಸೊ ಬರುವಾಗ ಇಲ್ಲಿ ಸಮಯ ಕೊಡ್ತೀನಿ. ಈಗ ಸದ್ಯ ಹೋಗಲ್ಲ, ಸ್ಪಾಟ್ ಸೇರ್ಕೊಂತೀನಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಚಿಕ್ಕಮಗಳೂರು ಏನಿದೆ, ಈ ಒಂದು ಪ್ರವಾಸಿ ತಾಣ, ಮಲೆನಾಡು ಪ್ರದೇಶ ಅಂತ ಏನು ಹೇಳ್ತಾರೆ, ಅದು 7 ಮಾರ್ಚ್ದಾಗೈತೆ. ಫಾಲ್ಸ್ ನೋಡ್ಕೊಳ್ರಪ್ಪ, ಒಂದು ಮಿನಿ ಜಲಪಾತ. ಹೆಬ್ಬೆ ಫಾಲ್ಸು ತುಂಬ ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ. ಬಟ್ ಅಲ್ಲಿ ಈ ಸಂದರ್ಭದಲ್ಲಿ ನೀರು ಇದೆಯಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇರಬಹುದು ಅಲ್ವರ, ನೋಡೋಣ. ಎಸ್ ನೋಡಿ, ವ್ಯೂ ಚೆನ್ನಾಗಿ ಸಿಗ್ತಾ ಇದೆಯಾ ದಯವಿಟ್ಟು ತಿಳಿಸಿ. ಆಮೇಲೆ ನಮ್ಮ ಒಂದು ವಿಡಿಯೋ ವೀಕ್ಷಣೆಗಳು ನಿಮಗೆ ಕಣ್ಣು ಮನ ಸೆಳೆಯೋ ಥರ ಇರಬೇಕು ಅಲ್ವರ. ಸೊ ಇಲ್ಲೆಲ್ಲ ಸಮಯ ಕೊಡ್ಬೋದು, ಬರುವಾಗ ನೋಡ್ತೀನಿ. ಏನಪ್ಪ ಇಂಥ ಒಂದು ತಾಣ ಎಷ್ಟು ಅದ್ಭುತವಾಗಿದೆ. ನಮ್ಗೆ ಇದಕ್ಕಿಂತಲೂ ಬೇಕಾ ಟೂರಿಸ್ಟ್ ಪಾಯಿಂಟು? ಎಲ್ಲ ನೋಡಿರ್ತಾರೆ, ನಾನು ಲಾಸ್ಟಲ್ಲಿ ಬಂದಿರೋನು, ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡಿರ್ತಾರೆ. ನೋಡದೇ ಇರೋರು ನಮ್ಮಂಥವ್ರು ಇದ್ದಾರೆ. ಫಸ್ಟ್ ಇಲ್ಲಿ ಸೀತಯ್ಯನಗಿರಿ ಅಂದ್ಬಿಟ್ಟು ಒಂದು ಹಿಲ್ ಸಿಗುತ್ತೆ. ತದನಂತರ ನಮಗೆ ಮುಳ್ಳಯ್ಯನಗಿರಿ. ಸೊ ನಮ್ಮ ವ್ಯಾಘ್ರಾನಂದ ಮಠ ಮನೆ ಗುರುಗಳು ಹೇಳ್ತಿದ್ರು, ಸೊ ಏನು ಮುಳ್ಳಪ್ಪ ಸ್ವಾಮಿಗಳು ಏನಿದ್ದಾರೆ, ಇವರು ಮಲೆ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಬಂದರು ಅಂತ ಹೇಳಿದರೆ, ಸೊ ಮುಳ್ಳಪ್ಪ ಸ್ವಾಮಿಗಳು ಇವರು ಮಹದೇಶ್ವರರ ಸಮಕಾಲೀನವರಂತೆ. ಅರ್ಥ ಆಯ್ತಾ? ಸೊ ಮುಳ್ಳಯ್ಯನಗಿರಿ ಏನಿದೆ, ಈ ಒಂದು ಪೀಕು, ಇದರ ಸಂಬಂಧಿತ ನಾವು ವ್ಯಾಘ್ರಾನಂದ ಮಠ ಮನೆಯ ಗುರುಗಳ ಹತ್ರ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತೀನಿ. ನೋಡೋಣ ಅವ್ರು ಏನು ಮಾಹಿತಿ ಕೊಡ್ತಾರೆ. ನಾಳೆ ಒಂದಷ್ಟು ವೀಡಿಯೋ ಸೆರೆ ಹಿಡಿದು ಅಲ್ಲಿನ ಒಂದಷ್ಟು ಇತಿಹಾಸಗಳನ್ನು ಕೇಳ್ತೀನಿ. ಗುರುಗಳೇ ತಿಳಿಸಿ, ಜನಗಳಿಗೆ ಗೊತ್ತಾಗಲಿ, ನಮ್ಮ ಭಕ್ತರು ಗೊತ್ತಾಗಲಿ. ವಾವ್, ಬ್ಯೂಟಿಫುಲ್ ಫಾಲ್ಸ್. ನೀರು ಧುಮುಕ್ತೈತೆ. ನಾನು ನಿನ್ನೆ ಬಂದಿದ್ರೆ ಸರಿಯಾಗಿ ಬಿಡ್ತಿತ್ತು, ತಪ್ಪು ಮಾಡಿದೆ. ಯಾಕೆಂದರೆ ಇಲ್ಲಿ ಸನ್ರೈಸ್ ಏನೋ ಸೂರ್ಯ ಮುಳುಗೋದು
ತುಂಬ ಚೆನ್ನಾಗಿ ಕಾಣಿಸೋದೇನೋ ನನ್ನ ಒಂದು ಅಂದಾಜು. ಮಾತ್ರ ಏನು ಈ ವಾಹನ ಚಲಿಸಲು ಯಾವುದೇ ತರಹದ ಕಷ್ಟ ಇಲ್ಲಪ್ಪ. ಯಾಕೆ ರೋಡ್ ಅಷ್ಟು ಕ್ಲಾರಿಟಿ ಇದೆ, ತುಂಬ ಚೆನ್ನಾಗಿ ರೋಡ್ ಕೊಟ್ಟಿದ್ದಾರೆ. ವಾವ್, ನೈಸ್ ವ್ಯೂ ನೋಡಿ ಹೇಗಿದೆ. ಹಾಂ, ಯಾವ ಥರ ಇದೆ ನೋಡ್ರಪ್ಪ. ಬ್ಯೂಟಿಫುಲ್ ಬ್ಯೂಟಿಫುಲ್ ಅಮ್ಮ, ತುಂಬ ಚೆನ್ನಾಗಿದೆ ವ್ಯೂ. ಓಹೋ ಹೋ ಹೋ ಹೋ, ವೆರಿ ನೈಸ್ ವೆರಿ ನೈಸ್. ಇಲ್ಲ ಹತ್ತ 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 ವ್ಯೂ ಅಂದರೆ ವ್ಯೂ. ಇದೇ ಸೀತೆಯನ್ಗಿರಿ ಬಲಕೆ ಎಡಕೆ ಇದೇನಿದು? ಹೋಮ್ ಸ್ಟೇಗೆ ಹೋಗ್ಬೇಕಾರೆ ಲೆಫ್ಟ್ ಹೋಗ್ಬೋದಂತೆ. ಮಾತ್ರ 5,000 10,000ವೇ ಒಂದು ನೈಟ್ಗೆ. ನಮ್ಮಂಥವ್ರಿಗೆ ಆಗಲ್ಲ ಬಿಡ್ರಿ, ಹಣವಂತರಿಗೆ ಲೆಕ್ಕವಿಲ್ಲ ಅದು. ನಾವು ಕೆಳಗಡೆ ಪ್ರೆಸ್ಟೀಜ್ ಹೋಮ್ ಸ್ಟೇ ಅಂದ್ಬಿಟ್ಟಲ್ಲಿ ಹಾಲ್ಟ್ ಆಗ್ತೀವಿ. ತದನಂತರ ಬೆಳಿಗ್ಗೆ ಬೇಗ ಹೊರಡ್ತೀವಿ. ಬೇಗೆಲ್ಲ ಲೇಟ್ ಆಗೋಯ್ತು. ಈ ಬಸ್ಸು ಹೋಗ್ಬಿಟ್ರೆ ಸರಿ ಅನಿಸ್ತದೆಪ್ಪ ನಂಗೆ ಯಾಕೋ. ಯಾಕೆಂದರೆ ಈ ಬಸ್ಸು ನನ್ನ ವ್ಯೂಗೆ ಅಡ್ಡಿಪಡಿಸ್ತೈತೆ. ಓ, ನಾನು ಬಸ್ಸಿಂದನೇ ಉದ್ಧಾರ ಆಗಿರೋದು. ಯಾಕಂದ್ರೆ ನನ್ನ ವೀಡಿಯೋಗಳು ಬಸ್ಸಿಂದಲೇ ಫೇಮಸ್ ಆಗಿರೋದು. ಈಗ ಬಸ್ನೇ ನೀನು ಆ ಥರ ಅಂದು ಏನಲ್ಲ ಅನ್ಬೇಡಿಯಪ್ಪ, ದಯವಿಟ್ಟು ಕ್ಷಮೆ ಇರಲಿ. ಅಂದರೆ ನಾನು ಇನ್ನೂರಷ್ಟು ವ್ಯೂ ಪಾಯಿಂಟ್ಸ್ಗಳು ಸೆರೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಓಕೆ, ವಾಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ. ಹಾಂ ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂ. ಸೊ ದಯವಿಟ್ಟು ನಿರೀಕ್ಷಿಸಿ. ಒಟ್ಟು ಮೇಲ್ಗೆ ಹೋದ್ರೇ ಅದಕ್ಕೊಂದು ಬೆಲೆ. ವೆಹಿಕಲ್ಗಳು ಹೊಟ್ಟೋಲಿ. ಪ್ರವಾಸಿಗರು ದಯವಿಟ್ಟು ನೀವು ಈ ತಿರುವುಗಳಲ್ಲಿ ಯದ್ವಾ ನುಗ್ಗಬೇಡಿ. ಅದರಲ್ಲಿ ವಿಶೇಷವಾಗಿ ಕಾರ್ನವರು. ಯಾಕಂದ್ರೆ ಕಾರ್ನವರೇ ಹಂಗೆ ನುಗ್ಗೋದು. ದಯವಿಟ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ನಿಮ್ಮ ಒಂದು ಪ್ರಯಾಣ ಸುಖಕರವಾಗಿರಲಿ ಅಲ್ವರಾ. ಎಡವಾಟ್ ಮಾಡ್ಕೋಬೇಡಿ. ಇದೇ ಸೀತಯ್ಯನಗಿರಿ ನೋಡ್ಕೊಳ್ರಪ್ಪ. ಹಾಂ 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 ಹಾಂ, ಟೂ ವೀಲರ್ ಇಲ್ಲೇಪ್ಪ. ಎಲ್ಲಿ? ಅಲ್ಲೇ ಒಳಗಡೆ ಹಾಕಿದಾರಲ್ಲಿ ಪಾರ್ಕಿಂಗ್. ಅಲ್ಲಿಗೆ ಹೋಗುತ್ತಾ? ಹಾಂ 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 ಹಾಂ, ಹೆಂಗೆ ಹೋಗೋದಾ? ಹಿಂಗೆ ಹೋಗುತ್ತೆ. ಸೊ ನೋಡ್ಕೊಳ್ಳಿ, ಸೀತಯ್ಯನಗಿರಿ ಪ್ರವಾಸಿಗರು ತುಂಬಾ ಇದ್ದಾರೆ. ಇಲ್ಲಿ ವೆಹಿಕಲ್ ಇಲ್ಲಿ ಎಂಡ್ ಅನ್ಸುತ್ತೆ. ಹಾಂ ಹಾಂ ಹಾಂ, ಅಲ್ಲಿಗೆ ಹೋಗ್ಬೇಕಾ? ಮೊದಲು ಅಲ್ಲಿಗೆ ಹೊಂಟಾಗ ನಾ ಬಾ.
ಅಲ್ಲಲ್ಲ, ಮೊದಲು ಮುಳ್ಳಯ್ಯನಗಿರಿಗೆ ಹೋಗೋಣ ಬಾಂದೆ. ಹಾ, ಓ ಗಾಡಿ ಬಿಡ್ತಾ ಇಲ್ವಾ? ಓಹೋ, ಇಲ್ಲಿಗೆ ಎಂಡು ಮಾಡ್ಬಿಟ್ಟವ್ರೆ ಗುರು. ಬೈಕು ವಾಹನಗಳು ಬಿಟ್ಟಿರೋ ಚೆನ್ನಾಗಿರೋದು. ಎಲ್ರಿಗೂ ನಮಸ್ಕಾರ. ನಾನೀಗ ಮುಳ್ಳಯ್ಯನಗಿರಿ ಏನು ಈ ಒಂದು ಪೀಕ್ಗೆ ಭೇಟಿಯನ್ನು ನೀಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬಹಳಾದ ಬೇಜಾರಾದಂತಹ ಒಂದು ವಿಚಾರ ಏನಪ್ಪ ಅಂದರೆ, ಇದು ಸೀತಯ್ಯನಗಿರಿ ಅಂದ್ಬಿಟ್ಟು ಇಲ್ಲಿ 2 ದೇವಸ್ಥಾನ ಇದೆ ನೋಡಿ. ಇದು ಸೀತಯ್ಯನಗಿರಿ. ಸೊ ಇಲ್ಲಿ ಬಂದಂಥ ವಾಹನಗಳಿಗೆ ಒಳಗಡೆ ಅವಕಾಶ ಕೊಡೋದಿಲ್ಲ. ಅದೊಂದು ಭಾಳ ಅಸಮಾಧಾನ ಆಯಿತು. ಜೀಪ್ ಮಾಡಿಕೊಂಡು ಹೋಗ್ಬೇಕಂತೆ. ಸೊ 14 ಜನಕ್ಕೆ 600 ರು ಹಣವನ್ನು ಕೊಟ್ಟೋಗ್ಬೇಕು. ತಾವು ವೀಕ್ಷಣೆ ಮಾಡಿ. ಸೊ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ಮತ್ತೆ ಅಲ್ಲೋಗಿ ಅಲ್ಲೂ 1 ಕಿಲೋಮೀಟ್ರ್ ನಡಿಬೇಕಂತೆ. ಇಲ್ಲೆಲ್ಲ ಪ್ರವಾಸಿಗರು ನೋಡಿ ಯಾವ ರೀತಿ ಸೊ ಈ ಒಂದು ಬೆಟ್ಟವನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಸಹ ಗೊತ್ತಲ್ಲ, ನಾವು ಮೊದಲೇ ಬೆಟ್ಟ ಗುಡ್ಡ ಸುತ್ತೋರು. ಸೊ ಇಲ್ಲಿಂದ ಪ್ರಯಾಣವನ್ನು ಬೆಳೆಸ್ತೀವಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡ್ರಪ್ಪ. ಸೊ ನಿಮಗೋಸ್ಕರ ಬೆಟ್ಟ ಗುಡ್ಡ ಹತ್ತಿದ್ದೀವಿ. ಸೊ ಏನು ಮುಳ್ಳಯ್ಯನಗಿರಿ ಒಂದು ಬ್ಯೂಟಿಫುಲ್ ಒಂದು ಪ್ರವಾಸಿ ತಾಣ. ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿಂದ ಇಲ್ಲಿಗೆ ಸುಸ್ತಾಯ್ತದಲ್ಲಪ್ಪ. ಅಂತ ಪಾಲುಮಲೆನೇ ಬಿಟ್ಟಿಲ್ಲ ನಾವು. ಪಾಲುಮಲೆ, ಕತ್ರಿಮಲೆ, ಹಾಗೆ ಗುಲ್ಗಂಜಿ ಮಲೆ, ಹಾಗೆ ಮಂಜುಮಲೆ, ಹಾಗೆ ಗುಂಜುಮಲೆ, ಮಹದೇಶ್ವರರ ಬೋಧುಮಲೆ, ಸಾಕಷ್ಟು ಮಲೆಗಳಿಗೆ ಭೇಟಿ ನೀಡಿದ್ದೀವಿ ಬಂಧುಗಳೇ. ಮಹದೇಶ್ವರರ ಸಾಕಷ್ಟು ಮಲೆಗಳಿಗೆ ಭೇಟಿ ನೀಡಿದ್ದೀವಿ. ಸೊ ಇಲ್ಲೆಲ್ಲ ಮಂಜು ಯಾವ ರೀತಿ ಕವಿದಿದೆ ನೋಡಿ. ಎಲ್ಲ ಮಂಜು ಕವಿದು ಬಿಟ್ಟಿದೆ. ಅಯ್ಯೋ, ಮೇಲೋದ್ರೆ ವ್ಯೂ ಸಿಗುತ್ತೆ ಏನೋ ಗೊತ್ತಿಲ್ಲ. ಸೊ ನೋಡಿ, ಈ ಥರ ಜೀಪ್ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಹೋಗ್ತಾ ಇದ್ದೀವಿ. ಇನ್ನು ಮೇಲ್ಕ್ಕೆ ಹೋಗ್ತೀವಿ. ಇದೇನಪ್ಪ, ಇದೊಂಥರ ಡಿಫ್ರೆಂಟ್ ಆಗದ ಹೂವು. ಸೊ ನಮ್ಮ ಸೈಡು ಇದೆ, ನಮ್ಮ ಸೈಡೇ ಒಂಥರ ಡಿಫ್ರೆಂಟ್ ಆಗದೆ. ಸೊ ಇದೇ ಒಂಥರ ಅದ. ಸೊ ಇದು ಚಿಕ್ಕಮಗಳೂರು ಹೂಗಳು. ಓ ಎಸ್, ಆ ಪೀಕ್ ಹೋಗ್ಬೇಕು. ಅಲ್ಲಿಗೆ ಹೋಗೋಣ. ಇದು ಸೀತಯ್ಯನಗಿರಿ. ಸೊ ಈ ಒಂದು ಸೀತಯ್ಯನಗಿರಿ ವ್ಯೂ ಪಾಯಿಂಟ್ಗೆ ಭೇಟಿ ನೀಡಿ ತದನಂತರ ಮುಳ್ಳಯ್ಯನಗಿರಿ. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು ಗುರುವೆ. ಏನು ಮಾಡೋದು? ಸೊ ಅಲ್ಲಿ ತನಕ ಹೋಗ್ಬೇಕು, ಟಾಪ್ಗೆ. ಅಲ್ಲಿಗೆ ಹೋಗ್ಬೇಕಾರೆ ಅಲ್ಲಿ ಅಲ್ಲಿ ಏನು ಜೀಪ್ಗಳನ್ನೆಲ್ಲ ತಗೊಂಡವ್ರು ನಿಲ್ಲಿಸಿದ್ದಾರೆ. ಸೊ ಅಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕಂತೆ. ಸೊ ಇದು ಸೀತಯ್ಯನಗಿರಿ ಬಹುಶಃ ಇಲ್ಲಿಗೆ ಎಂಡ್ ಅನಿಸುತ್ತೆ ಬಹುಶಃ. ಸೊ ತದನಂತರ ನಾವು ಕೆಳಗಡೆ ಹೋಗಿ, ಸೊ ನಾವು ಜೀಪಲ್ಲಿ ಅಲ್ಲಿ ತನಕ ಹೋಗಿ ಹೇಗಾದರೂ ಮಾಡಿ ಮುಳ್ಳಯ್ಯನಗಿರಿ ಭೇಟಿ ನೀಡ್ತೀವಿ.
ಎಲ್ಲ ಮೋಡ ಕವಿದಿದೆ, ಏನಂತ ವ್ಯೂ ಏನಿಲ್ಲ ಗುರು. ಸೊ ನೋಡೋಣ, ಈ ದತ್ತಾತ್ರೇಯ ಅಲ್ಲಿಗೂ ಸಹ ಭೇಟಿ ನೀಡ್ತೀವಿ. ಬಾಬಾ ಬುಡ್ಡಿನಗಿರಿ ಅಂತ ಹೇಳ್ತಾರೆ. ಎಲ್ಲ ಸುತ್ತ ಮೋಡ ಕವಿದು ಬಿಟ್ಟಿದೆ. ಅಪ್ಪ ಇದು ಬಹುಶಃ ಇಲ್ಲಿಗೆ ಎಂಡು. ಬಹುಶಃ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ನನಗನ್ಸಿದ ಮಟ್ಟಿಗೆ ಯಾರು ಈ ದೇವಸ್ಥಾನಗಳಿಗೆ ಹೋಗಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಸೀತಯ್ಯನಗಿರಿ ಅಂತ. ಸೊ ಇಲ್ಲಿ ದೇವಸ್ಥಾನ ಇದೆ, ಬಹಳ ಅದ್ಭುತವಾಗಿದೆ. ಸೊ ನಾನು ಹೋಗ್ತೀನಿ ಕೆಳಗಡೆ ಹೋಗಿ ಆ ಒಂದು ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ. ಸೊ ಇದುವೇ ಸೀತಯ್ಯನಗಿರಿ. ಮೊದಲು ಇಲ್ಲಿನ ಒಂದಷ್ಟು ವ್ಯೂ ಪಾಯಿಂಟನ್ನು ಕಣ್ ತುಂಬ್ಕೊಳ್ಳಿ. ಸ್ವಲ್ಪ ಮೇಲ್ಕ್ಕೆ ಹೋದರೆ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಅದು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಗೆ ವಾಹನ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ನಿರೀಕ್ಷಿಸಿ. ಅಲ್ಲಿ ತನಕ ಹೋಗಿ 1 ಕಿಲೋಮೀಟರ್ ನಡಿಬೇಕಂತೆ, ನಡಿತೀನಿ. ಸೀತಯ್ಯನಗಿರಿ, ಮುಳ್ಳಯ್ಯನಗಿರಿ. ಚಪ್ಪಲಿ ಸರಿ ಇಲ್ಲ, ಹೋಗೋ ಹೋಗೋ. ಲೈವ್ ಫೋಟೋ ತೆಗ್ದಿದ್ದೀರ ಅನ್ಸುತ್ತೆ. ಇಲ್ಲೇ ಕಾಣಿಸ್ತಾ ಐತೆ ಜೀಪು. ಅಲ್ಲ ಒಂದು ಅರ್ಧ ತನಕ ಹೋಗುತ್ತೆ. ಅಲ್ಲಿಂದ ಚೂರು ನಡ್ಕೊ ಹೋಗ್ಬೋದು. ಅಲ್ಲಿಂದ ತಿರುಗಿ ವಾಪಸ್ ಒಬ್ರಿಗೆ 450 ಒಂದು ಜೀಪ್ಗೆ. ಹಾಂ 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 ಸರಿ ಸರ್, ಸರಿ ಸರಿ, ಆಯಿತು. ಅದೇ ಫುಲ್ ಹೋಗ್ತಿಲ್ಲ, ಅಲ್ಲೊಂದು ಮೇಲ್ ನಿಂತ್ಕೊಂಡು ಹೋಗ್ಬೋದು. ಇದೇನಂತ ವ್ಯೂ ಏನು ಅಲ್ಲ, ಅಂಥದ್ದೇನೋ ವಿಶೇಷ ಅನಿಸ್ಲಿಲ್ಲ. ನಾವು ಮುಳ್ಳಯ್ಯನಗಿರಿ ಹೋದರೆ ಬೆಸ್ಟ್ ಅನಿಸುತ್ತೆ. ಸೊ ನೋಡೋಣ, ಹೋಗ್ತೀವಿ. ದಯವಿಟ್ಟು ನಿರೀಕ್ಷಿಸಿ. ಸೊ ಇದುವೇ ಸೀತಯ್ಯನಗಿರಿ ಒಂದು ವ್ಯೂ ಪಾಯಿಂಟ್ ಇದು. ಸೊ ಕಣ್ ತುಂಬ್ಕೊಳ್ಳಿ. ಸೊ ಅಲ್ಲೆಲ್ಲ ಪ್ರವಾಸಿಗರು ಅಲ್ಲಿ ತನಕ ಬರ್ತಾರೆ, ನೋಡ್ತಾರೆ, ರಿಟರ್ನ್ ಆಗ್ತಾರೆ. ಯಾವನೋ ಅರ್ಗೇರ್ಸ್ಕೊಟ್ಬಿಟ್ಟು ನಾವು ಸುಮ್ಮನೆ ಇಲ್ಲಿ ಗಂಟೆ ಬಾಳ್ಗೆಟ್ಕೊಬಂದು ಇದೇನು ಅಂತ ಇದಿಲ್ಲ ಇಲ್ಲಿ. ನಮ್ಗೇನಿದ್ರು ವ್ಯೂ ಪಾಯಿಂಟ್ ಬಂದು ಮುಳ್ಳಯ್ಯನಗಿರಿ ಹೋದ್ರೆ ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಅಲ್ಲೆಲ್ಲ ಹೋದರೆ ಒಂದಷ್ಟು ಒಳ್ಳೆ ಒಳ್ಳೆ ವೀಡಿಯೋಗಳು ಮಾಡ್ಬೋದು. ನೋಡೋಣ, ಟ್ರೈ ಮಾಡ್ತೀನಿ. ಸೊ ಒಂದು ಒಳ್ಳೆ ಪ್ರವಾಸಿ ತಾಣ. ಸೊ ಅಲ್ಲಿ ಮಧ್ಯದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಗಂಟೆ ಹೋಗ್ಬೇಕು. ಓಕೆ, ನಮಗೇನಾದ್ರು ಒಂದು ವೇಳೆ ಈ ಒಂದು ಏನು ಮುಳ್ಳಯ್ಯನಗಿರಿ ಮಿಸ್ ಆಯಿತು ಅಂದರೆ ನಾವು ಸೀದಾ ಇದಕ್ಕೆ ಹೋಗ್ತೀವಿ. ಅದಪ್ಪ ಅದು ದತ್ತಾತ್ರೇಯ, ಅಲ್ಲಿಗೆ ಹೋಗ್ತೀವಿ, ದತ್ತಾತ್ರೇಯ ಪೀಠ. ಸೊ ಅಲ್ಲೂ ಸಹ ವ್ಯೂ ಪಾಯಿಂಟ್ಗಳಿದೆ, ಒಂದು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಬಹಳ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ, ನೋಡಿ ಅಲ್ಲಲ್ಲೇ ಒಂದಷ್ಟು ಪ್ಲಾಸ್ಟಿಕ್ಗಳು, ತ್ಯಾಜ್ಯ ವಸ್ತುಗಳು ಬಿದ್ದಿದೆ. ಇದ್ರ ಕಡೆ ಗಮನ ಕೊಡಬೇಕಿತ್ತು. ಸೊ ಅಲ್ಲಲ್ಲೇ
ಇಲ್ಲೆಲ್ಲ ಬಿದ್ದಿದೆ. ಇದೆಲ್ಲ ನೋಡಿದೆಲ್ಲ ನೋಡಿ, ಪ್ಲಾಸ್ಟಿಕ್ ಬಾಟಲ್. ಸೊ ದಯವಿಟ್ಟು ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿದರೆ ಒಳಿತು, ನಮ್ಮ ಒಂದು ಅನಿಸಿಕೆಯಪ್ಪ. ಓಕೆ, ಇದು ಸೀತೇನಗಿರಿ ಒಂದು ವ್ಯೂ ಪಾಯಿಂಟ್ ಅಷ್ಟೇ. ತದನಂತರ ಇಲ್ಲಿಂದ ನಾವು ಹೊರಡ್ತೀವಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಮುಳ್ಳಯ್ಯನಗಿರಿ ವ್ಯೂ ಪಾಯಿಂಟ್ಗೆ ಒಂದು ಪ್ರಯತ್ನ ಮಾಡ್ತೀವಿ. ಅಯ್ಯಪ್ಪ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಅಯ್ಯಪ್ಪ, ಅಣ್ಣ ರೂಪದ್ ನೋಡ್ರೆ ಭಯ. ಹಾ, ಗೊತ್ತು ಬಿಡೋಣ, ನಾನು ನೋಡಿದೆ, ಅಲ್ಲೇ ಹೋಗಿದೆ. ಬಿಡ್ತಾ ಇದಾರಲ್ಲ, ಥ್ಯಾಂಕ್ ಯು. ಅಣ್ಣ ಗಾಡಿ ರುಬ್ತಾ ಇರೋದ್ ನೋಡ್ರೆ ಭಯನ ಆಯ್ತದಲ್ಲಪ್ಪ. ಓ, ಮನೇಲಿ ನಿಲ್ಸ್ಬಿಟ್ಟಿದ್ರಾ? ಈಗ ನೆಕ್ಸ್ಟ್ ಈಗ ಇದು ರೋಡ್ ಹಾಕ್ಬಿಟ್ರ? ಹೌದಾ? ಓ ಹೌದಾ? ಅದೇ ಇವಾಗ ಆಗಲ್ಲ, ಈಗ ರಸ್ತೆ ಕೆಲಸ ನಡೀತೈತಲ್ಲ. ಒನ್ ವೇ ಹೌದು. ಆ ಕಡೆಯಿಂದ ಬರ್ಬೇಕಾದ್ರೆ ನೀವು ಬೇರೆ ಗಾಡಿ ಬರ್ಬೋದು. ಜಾಗ ಇಲ್ಲ ಮೇಡಮ್, ರೋಡ್ ಕನ್ಸ್ಟ್ರಕ್ಷನ್ ನಡೀತದೆ, ಕೆಲಸ ಮಾಡ್ತಿದ್ದಾರೆ. ರೋಡಿಗೆ ಅಡ್ಡ ಸೇತುವೆ ಮಾಡಕ್ಕೆ, ನೀರು ಹೋಗಕ್ಕೆ ಸೇತುವೆ ಮಾಡಕ್ಕೆ ಅಡ್ಡ ಟ್ರೆಂಚ್ ಹೊಡೆದು ಬಿಟ್ಟಿದ್ದಾರೆ. ಅದು ಕೆಲಸ ನಡೀತದೆ ಅಲ್ಲಿ. ನಮ್ದು 2 ತಿಂಗಳು ಬೇರೆ ಯಾವುದೂ ಇಲ್ಲ ಮೇಲೆ. ಅಣ್ಣ ಬೆಂಕಿ ಡ್ರೈವಿಂಗ್ ಅಪ್ಪು. ಏನಣ್ಣ 2 ನಿಮಿಷನೂ ಆಗಿಲ್ವಲ್ಲ ಸ್ವಾಮಿ. 2 ನಿಮಿಷನೂ ಆಗಿಲ್ಲ. ಅಯ್ಯೋ, ಇದೇ ನಿಧಾನ ಸಾಕು ಸ್ವಾಮಿ. ಬಪ್ಪ, ಅಣ್ಣನ್ ಕಾಸು ಕೊಟ್ಬಿಡಪ್ಪ. 20 ಬೇಕು ನೋಡಿ, ಅವ್ರು ಕೊಡ್ತಾರೆ. ಓ, ಮತ್ತೆ ಅವ್ರು ಸಿಗ್ಬೇಕಲ್ಲ. ಮತ್ತೆ 30 ಇದೆ. ಅಯ್ಯೋ ಭಗವಂತ, ಅಣ್ಣ ಬರೋ ಫಾಸ್ಟ್ ನೋಡ್ಬಿಟ್ಟು ಭಯ ಆಗೋಯ್ತು. ಓಕೆ, ಸೂಪರ್. ಸೊ 40 ರೂಪೀಸ್ ಇದೆ ಫೀಸು ಏನು ವಾಹನಕ್ಕೆ. ಓ, ಅಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಹೋದ್ರೆ ಪೀಕ್ ಇದೆ ಗುರಲ್ಲಿ, ಸಖತ್ತಾಗಿ. ಅಲ್ಲಿ ನೋಡಿ, ಕೆಳಗಡೆ ಹೋಗ್ಬೇಕಿತ್ತು ಕಣ. ನಾವ್ ಅಲ್ಲಿ ತನಕ ಹೋಗಿ ಅಲ್ಲಿ ಹೋಗ್ಲಿಲ್ಲ. ಬೇಡ ಬೇಡ, ಸರಿ ಹೋಗೋಣ. ಕೊಟ್ರ ಚೇಂಜು? ಏನಾದ್ರು ಮಿಸ್ ಆಯ್ತಾ? ಅದನ್ನ ಹುಷಾರಾಗಿ ಹಾಕ್ಬಿಡು, ಕ್ರಾಸ್ ಆಗಿ ಹಾಕ್ಬೇಕು. ಇರ್ಲಿ ಬಾ.
ನಾವು ಇತ್ತಿಂದ ನಡ್ಕೊಂಡು ಹೊಟ್ಟೋಗ್ಬೋದು ಕಣ ಅಲ್ವಾ? ಈಸಿ. ಈಸಿ ಇರ್ತದೆ. ಹೌದು ಹೌದು. ಇದು ನೀವು ವಿಡಿಯೋ ಮಾಡ್ಕೊಂತ ಬಂದಿದ್ರೆ ಹಾ 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 ಏನು ಅನ್ಸೋದೇ ಇಲ್ಲ. ಇರ್ಲಿ ಇತ್ತಿಂದ ಹೋಗೋಣ. ಎಸ್ ಬಂಧುಗಳೇ, ರಸ್ತೆ ಕಾಮಗಾರಿ ನಡೀತೈತೆ. ಸೊ ಜೀಪಲ್ಲಿ ಬಂದ್ವಿ. ಜೀಪಲ್ಲಿ 40 ರೂಪಾಯಿ ಒಂದು ಸೈಡು, ಒನ್ ವೇ 40 ರೂಪಾಯಿ ತಗೊಂಡಿದ್ರೆ. ಸೊ ನಾನು ಇದು ಯಾಕಪ್ಪ ಬಿಡ್ತಾ ಇಲ್ಲ ಅಂತ ನನಗೆ ಭಾಳ ಬೇಜಾರಾಗೋಯಿತು. ಸದ್ಯ ಏನೋ ಇಲ್ಲಿ ತನಕ ಡ್ರಾಪ್ ಹಾಕಿದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು. ಸೊ ಇಲ್ಲಿಂದ ಏನಿಲ್ಲ, ನಡ್ಕೊಂಡು ಹೋಗ್ತೀವಿ. ಸೊ ಇಲ್ಲೆಲ್ಲ ಕೆಲಸ ಕಾಮಗಾರಿಗಳು ನಡೀತೈತೆ. ಸ್ವಲ್ಪ ಅಸಮಾಧಾನ ಇತ್ತು. ಸೊ ಜೀಪ್ನವರು ಏನೋ ಈ ಒಂದು ಸೀಸನಲ್ಲಿ ಅವರು ಪ್ರವಾಸಿಗರ ಒಂದು ಅನುಕೂಲಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ನಾನು ಸ್ವಲ್ಪ ರಾಂಗಾಗಿ ತಿಳ್ಕೊಂಬಿಟ್ಟೆ. ಯಾಕೆಂದರೆ ಏನಪ್ಪ ಇಲ್ಲಿ ತನಕ ಬಂದು ಇಲ್ಲಿಂದ ಬಿಡೋದಿಲ್ವಲ್ಲ, ಈ ಥರ ಬೇಜಾರಿತ್ತು. ಬಟ್ ಇಲ್ಲಿ ಕೆಲಸ ನಡೀತೈತೆ ನೋಡಿ. ನೋಡಿ ಒಂದು ಬ್ಯೂಟಿಫುಲ್ ವ್ಯೂ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ನಾವು ಲಾಸ್ಟ್ ಟೈಮು ಕ್ಯಾತೆ ಹೆಣ್ಮಕ್ಕಿ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನೋಡೋಣ, ದಯವಿಟ್ಟು ನಿರೀಕ್ಷಿಸಿ. ಓ ಸೂಪರ್. ಹಾಂ ನಾವು ನೀರು ತಗೊಂಬೇಕಿತ್ತು ಕಣಲ್ಲ. ಸ್ವಲ್ಪ ಸುಸ್ತಾಗೋಯ್ತು. ಆ್ಯಕ್ಚುಲಿ ನಮ್ಗಿದೇ ವ್ಯೂ ಅನ್ಕೋತೀನಿ. ಯಾಕಂದ್ರೆ ಮೇಲ್ಕೋರ ಅಲ್ಲೇನು ಕಾಣುತ್ತೆ ಅಲ್ವರ, ಇದೇ ಬೆಸ್ಟ್ ವ್ಯೂ. ಸೊ ಅಲ್ಲೂ ಹೋಗ್ತೀನಿ. ಬಟ್ ಈ ವ್ಯೂನ ನೀವು ಖಂಡಿತವಾಗ್ಲೂ ಕಣ್ ತುಂಬ್ಕೋಬೇಕು ಕಣ್ರಪ್ಪ. ಹಾಂ, ಹಿಂದಕ್ಕೆ ಬರ. ನೋಡ್ರಪ್ಪ, ಹಾಂ, ಇದುವೇ ಮುಳ್ಳಯ್ಯನಗಿರಿ ಕೈಲಾಸ. ಒಂದು ಸುಂದರವಾದ ವ್ಯೂ. ಸೊ ದಯವಿಟ್ಟು ನನ್ನ ಮುಂದಿನ ವಿಡಿಯೋ ಮತ್ತು ಇಂದಿನ ವಿಡಿಯೋನ ವಾಚ್ ಮಾಡಿ. ನೋಡಿ, ಇದು ಪಾರ್ಕಿಂಗ್ ಪ್ಲೇಸ್. ಇರೋ ಹೊಡಿಬಾರ್ದು ಕಲ್ಲು. ಏನು ಮಕ್ಳಿಗೆ ಒಂಥರ ವಿಚಿತ್ರವಾದ ಆಟ, ಕಲ್ಲು ತಗೊಂಡು ಹೊಡಿತಾರೆ ನೋಡಿ. ಇದು ಪಾರ್ಕಿಂಗ್ ಸ್ಪಾಟ್. ಸೊ ಈಗ ಯಾವುದು ಸದ್ಯ ವಾಹನಗಳು ಬಿಡ್ತಾ ಇಲ್ಲ. ನೋಡಿ, ಸೊ ಇಲ್ಲಿಂದ ಟೆಂಪಲ್ಗೆ ಭೇಟಿ ನೀಡಬೇಕು. ಸ್ವಲ್ಪ ನಿಧಾನಕ್ಕೆ ಕಷ್ಟಪಟ್ಟು ಹತ್ಕೊಂಡು ಹೋಗ್ತೀವಿ. ಸೊ ನನಗೆ ಬಹಳ ನೀರ್ದಾಹ ಆಯಿತು. ಸದ್ಯ ನೀರು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀರು ಸಿಕ್ಕರೆ ನನ್ನಂಥ ಪುಣ್ಯವಂತ ಬೇರೆ ಯಾರೂ ಇಲ್ಲ. ಓಕೆ, ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ. ನೋಡಿ, ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ. ಸೊ ದಯವಿಟ್ಟು ನಿರೀಕ್ಷಿಸಿ, ಮೇಲ್ಗಡೆ ಹೋಗ್ತೀನಿ. ನೋಡಿ, ಅಂತೂ ಇಂತೂ ಈ ಕಡೆ ಹಿಂದೆ
ನೀನು ನನ್ನ ಕ್ಯಾಮ್ರಾ ಹಿಂದ್ಗಡೆ ಬಂದ್ಬಿಡು. ಹಾಂ, ಇನ್ನೇನು ಕೆಲವೇ ಅಂತರದಲ್ಲಿ ಮುಳ್ಳಪ್ಸ್ವಾಮಿಗಳ ಗದ್ದಿಗೆ ವೀಕ್ಷಣೆ ಸಿಗುತ್ತೆ. ಸೊ ಪ್ರವಾಸಿಗರು ನೋಡ್ರಿ ಯಾವ ರೀತಿ ಬರ್ತಾ ಇದ್ದಾರೆ. ಹಾಂ, ಸೊ ಅದು ಪಾರ್ಕಿಂಗ್ ಇದೆ. ಸೊ ಈ ರೀತಿ ಪ್ರವಾಸಿಗರ ಆಗಮನವಾಗುತ್ತೆ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ. ಹಾಂ, ಚೆನ್ನಾಗಿ ಬರುತ್ತೆ. ಪ್ರೈಸು 18. ಒಂದು ನಿಮಿಷ ಒಂದು ಇದು ಮಾಡ್ಕೊತಾ ಇದ್ದೀನಿ. ಸಾಕಾ? ನೋಡಿ, ಇಲ್ಲೇ ನೋಡಿ ಗೊತ್ತಾಗುತ್ತೆ. ನಾನು GoPro 7 ತಗೊಂಡೆ. ಹೌದಾ? ಮೋಟೋ ವ್ಲಾಗಿಂಗ್. ಹಾಂ ಬೆಸ್ಟ್. அடிப்பான திட்டுறது தானே சொல்றேன். ஆக்சுவல் அது செட்ல யாருக்காவது டிஸ்ட்ரிபியூட்டர் இருக்காது. ಈ ಬರುತ್ತೆ ಬಾಯಲ್ಲಿ. ಹೋಗ್ತಾ ಹೋಗ್ತಾ ಮಾತಾಡೋಕ್ಕೆ ಕಷ್ಟ. ಸೊ ಸುಮ್ಮನೆ ನಡ್ಕೊಂಡು ಹೋಗ್ಬೇಕಷ್ಟೆ. ಅಯ್ಯಪ್ಪ, ಸ್ವಲ್ಪ ಹೊತ್ತು ಕೂತ್ಕೊಂಬಿಟ್ಟೆ ಅಮ್ಮ. ನೋಡಿ ಹೇಗಿದೆ ವ್ಯೂ. ಬ್ಯೂಟಿಫುಲ್. ಓಹೋ, ಮೋಡ ಬಂತು ನೋಡ್ರಿ. ನೋಡ್ರಿ, ಸಖತ್ತಲ್ಲ ಇದು. ನೋಡಿ ಹಿಂಗಿದೆ. ಬ್ಯೂಟಿಫುಲ್. ಪ್ರದೀಪ, ಆ ವಿಡಿಯೋ ಆಫಲ್ಲಿದೆಲ್ಲ ಆನ್ ಮಾಡಿ ಅದು ಹಿಡ್ಕೋ, ಅದನ್ನ ಕ್ಲಿಪ್ಪು. ಆ ಕಡೆ ಇಡಿ, ಆ ಕಡೆ. ಸರ್, ಫೇಸ್ಬುಕ್ ಪೇಜು MMLs ನ್ಯೂಸ್ ಅಂತ ಇದೆ. ಇನ್ನೊಂದು ಯೂಟ್ಯೂಬ್ ಚಾನಲ್ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತಿದೆ. ನಾವು ಮಹದೇಶ್ವರ ಬೆಟ್ಟದವರು. ಬಹುಶಃ ನಾವು ಅಲ್ಲಿದೆ ಕಂಟೆಂಟ್ಗಳು ಹಾಕೋದು. ನೆಟ್ವರ್ಕ್ ಇದೆಯಲ್ಲ? ಇದೆ ಸರ್. ಇನ್ನೇನು ಬಂದ್ಬಿಟ್ವಿ ಹತ್ತತ್ರ. ಅಂತೂ ಇಂತೂ ಮುಳ್ಳಪ್ಸ್ವಾಮಿಗಳ ಸನ್ನಿಧಿಗೆ ಆಗಮಿಸಿದ್ದೀವಿ. ಸೊ ಕೆಳಗಡೆಯಲ್ಲಿ ಒಂದು ಬಸವನ ದರ್ಶನವನ್ನು ಪಡೆಯಬಹುದು. ಸೊ ಮೇಲೆ ಇಲ್ಲೆಲ್ಲ ಪ್ರವಾಸಿಗರು ನೆರೆದಿದ್ದಾರೆ. ವೀಕ್ಷಣೆ ಮಾಡಿ. ಒಂದು ಅದ್ಭುತವಾದಂತಹ ಕೈಲಾಸಗಿರಿ ಇದಾಗಿರ್ತದೆ. ಸೊ ಅಲ್ಲಿ ಕೆಳಗಡೆ ಹೋದರೆ ತುಂಬ ಡೀಪ್ ಇದೆ, ಪಾತಾಳ ಇದೆ. ಸೊ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಹುಚ್ಚು ಸಾಹಸವನ್ನು ಮಾಡಬೇಡಿ. ಸೊ ಅಲ್ಲೆಲ್ಲ ಡೀಪ್ ಇದೆ, ಹೋಗಬೇಡಿ. ಒಂದಷ್ಟು ಜನ ಪ್ರವಾಸಿಗರು ನೋಡಿ ಆ ರೀತಿ ನೋಡಿ ಸಂದಿಗುಂದಿ ಎಲ್ಲ ಹುಡ್ಕೊಂಡು ಹೋಗ್ತಾರೆ. ಆ ಕೆಲಸ ಆಗಬಾರ್ದು, ಗೊತ್ತಾಯ್ತಾ? ಪ್ರವಾಸಿ ತಾಣಗಳಿಗೆ ಆಗಮಿಸ್ತಕ್ಕಂಥವ್ರು ನಿಮ್ಮ ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ. ನೋಡಿ ಅಲ್ಲೊಂದು ತಲೆ ಕಾಣಿಸ್ತೈತೆ ನೋಡಿ ಒಬ್ರದ್ದು. ಅಲ್ಲೆಲ್ಲ ಸಂದಿಗುಂದಿ ಎಲ್ಲ ನುಗ್ಕೊಂಡು ಹೋಗೋದು, ಈ ಕೆಲಸಗಳು ಆಗಬಾರ್ದು. ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಯಾರು ಸಹ ತಪ್ಪು ತಿಳಿಬೇಡಿ. ನೋಡಿ, ಸೊ ಮುಳ್ಳಪ್ಸ್ವಾಮಿಗಳ ಈ ಒಂದು ಸನ್ನಿಧಿ ಪ್ರವಾಸಿಗರ ಒಂದು ಸುಂದರವಾದ ತಾಣ ಅಂತ ಹೇಳೋದಕ್ಕೆ ಬಯಸ್ತೀನಿ.
ನೋಡ್ರಪ್ಪ, ಸುತ್ಕೆ ಸುತ್ಕೆ ವಾಪಸ್ ಕರ್ಕೊಂಡು ಮಲೆ ಮಹದೇಶ್ವರರ ಸಮಕಾಲೀನವರು ಮುಳ್ಳಪ್ಪ ಸ್ವಾಮಿಗಳ ಸನ್ನಿಧಿ ಇದಾಗಿರ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗದ್ದಿಗೆಯ ದರ್ಶನ ಸಮರ್ಪಣೆ ಮಾಡ್ತೀನಿ. ದಯವಿಟ್ಟು ಕಣ್ ತುಂಬ್ಕೊಡ್ರಪ್ಪ. ದಯಮಾಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿಬಿಡ್ರಪ್ಪ. ತಗಪ್ಪ ಬರ. ಓ ಬಾ. ಬಾ. ಇಲ್ಲೆಲ್ಲ ಹಸುಗಳು ಬಂದಿದೆ. ಸ್ಲಿಪ್ಪರ್ ಇಲ್ಲಿಗೆ ಎಂಡು. ಪಾದರಕ್ಷೆಯನ್ನು ಬಿಡುವ ಸ್ಥಳ. ಇದು ಕೊಡಮ್ಮ. ಅದ್ರಲ್ಲೇ ನೀ ಹಾಲ್ ಮಾಡ್ಕೊಂಡ್ ಬಂದ್ರೆ ಸರಿ ಆಯ್ತದೆ. ಈಗ ಮತ್ತೆ ಹೋಗಿ ಮತ್ತೆ ರಿಟರ್ನ್ ಬರ್ಬೇಕು. ಕೊಡು, ನಾನೇ ಮಾಡ್ತೀನಿ. ಹಿಡ್ಕೊ, ಇದಾದ್ಮೇಲೆ ಮಾಡೋಣ. ಫಸ್ಟ್ ಇದು ಮಾಡ್ಬಿಡ್ತೀನಿ. ಓಹೋ, ನೋಡ್ರಿ ಇಲ್ಲಿ ಸ್ವಾಮಿಯವರ ಒಂದು ಗದ್ದಿಗೆ ದರ್ಶನ ಆಗುತ್ತೆ. ಈ ಕಡೆ ಬಾ. ಸೊ ಇಲ್ಲೂ ಸಹ ದೇವರ ದರ್ಶನವನ್ನ ಪಡೆಯಬಹುದು. ಬರಪ್ಪ. ಸೊ ಇದುವೇ ಮುಳ್ಳಪ್ಪ ಸ್ವಾಮಿಗಳ ಗದ್ದಿಗೆ. ಈಗ ನಾವು ಕರ್ನಾಟಕದ ಅತಿ ಎತ್ತರದ ಶಿಖರದ ಮೇಲಿದ್ದೀವಿ. ಇದು ಮುಳ್ಳಪ್ಪ ಸ್ವಾಮಿಗಳ ಗದ್ದಿಗೆ. ಸೊ 2 ಸಲ ಸುತ್ತೀನಿ ನಾನು, ಯಾಕೆಂದ್ರೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲೆಲ್ಲ ಮನೆಗಳಿದೆ ಗುರು. ಇಲ್ಲೆಲ್ಲ ಆಲ್ಟ್ ಆಯ್ತಾರ ಅನ್ಸುತ್ತೆ. ಒಂದು ರೌಂಡ್ ಸುತ್ತಬಿಟ್ಟೆ. ಮಾಡಲ್ಲ
ಮಾಡ್ಬೋದಿತ್ತು ಮಾಡ್ಲಿಲ್ಲ. ಎಲ್ಲ ಹೇಳಿ ಒಂದು 10% ಏನಾರು ಮಾಡಿ ನನ್ನ ಒಂದು ದಾರಿ ತಬಾ ಅಂತ ಮುಂದಿನ ವರ್ಷಕ್ಕೆ ನಾವು ಒಟ್ಟಿಗೆ ಬರ್ಬೇಕಂತ ಹೇಳಿ ಇಲ್ಲಿ ಎಷ್ಟು ಜನ ಬರ್ತಾರೆ ಒಟ್ಟಿಗೆ? ಓ ಛಾಯಾಗ್ರಹಣ ನಿಷೇಧಿಸಿದೆ. ಅಬ್ಬಬ್ಬಬ್ಬಬ್ಬ ಕೈಲಾಸ. ಹೌದು. ಎಲ್ಲಿಯವರಮ್ಮ? ನಾವು ಮಂಗಳೂರು. ಓ ಮಂಗಳೂರವರ. ಹಾಂ ಹಾಂ ಅಪ್ಪು ಇಲ್ಲಿ ಬಂತೆ ನೋಡಿ. ಒಂದು ಸುಂದರವಾದ ವೀಕ್ಷಣೆ.